ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಪನ್ನೀರ್ ಬಟರ್ ಮಸಾಲ ಮಾಡೋದು ತೋರಿಸ್ತಾ ಇದ್ದೀನಿ. ಏನೇನು ಬೇಕು ಸಾಮಗ್ರಿಗಳು ಹೇಳ್ತೀನಿ ಬನ್ನಿ. ನೋಡಿ, 200 ಗ್ರಾಮ್ ಪನ್ನೀರ್ ತಗೊಂಡಿದ್ದೀನಿ, 2 ಟೊಮೊಟೊ ತಗೊಂಡಿದ್ದೀನಿ, 2 ಈರುಳ್ಳಿ ಇದೆ, ಮತ್ತೆ ಒಂದು 15 ಪೀಸ್ ಗೋಡಂಬಿ ಇದೆ, ಮತ್ತೆ ಒಂದು 10 ಪೀಸ್ ಬೆಳ್ಳುಳ್ಳಿ, 1 ಪೀಸ್ ಚಕ್ಕೆ, 2 ಏಲಕ್ಕಿ, 3 ಲವಂಗ, 2 ಪೀಸ್ ಶುಂಠಿ ಇದೆ. ನೋಡಿ, 2 ಸ್ಪೂನ್ ಬಟರ್ ಇದೆ. ಇಲ್ಲಿ ನೋಡಿ ಮಸಾಲ, 2 ಸ್ಪೂನ್ ಧನಿಯಾ ಪೌಡ್ರು, 1 ಸ್ಪೂನ್ ಚಿಲ್ಲಿ ಪೌಡರ್ ಇದೆ. ಪನ್ನೀರ್ ಬಟರ್ ಮಸಾಲ ಮಾಡಕ್ಕೆ ಇಷ್ಟೆಲ್ಲ ಸಾಮಗ್ರಿ ಬೇಕು ನೋಡಿ ಫ್ರೆಂಡ್ಸ್. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಹೇಗ್ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ನೀವು ಸೂಪರ್ ಆಗಿರುತ್ತೆ. ಹೇಗಿತ್ತು ಅಂತ ಹೇಳಿ ಫ್ರೆಂಡ್ಸ್. ಬನ್ನಿ ಹೇಗ್ ಮಾಡೋದು ತೋರಿಸ್ತೀನಿ. ನೋಡಿ, ಬಟರ್ ಹಾಕಿದ್ದೀನಿ, ಕರ್ಗಿದೆ. ಈರುಳ್ಳಿ ಹಾಕೊಂತ ಇದ್ದೀನಿ. ಈರುಳ್ಳಿ ಫ್ರೈ ಆಗ್ಲಿ, ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಗೋಡಂಬಿ ಏನಿದೆ ಅದು ಹಾಕೊಂತ ಇದ್ದೀನಿ. ಮತ್ತೆ ಬೆಳ್ಳುಳ್ಳಿ, ಚಕ್ಕೆ, ಲವಂಗ ಅದೆಲ್ಲ ಹಾಕ್ತಾ ಇದೀನಿ, ಮಸಾಲ ಐಟಮ್ಸ್. ಸ್ವಲ್ಪ ಫ್ರೈ ಆಗ್ಲಿ, ಆಮೇಲೆ ಟೊಮೊಟೊ ಹಾಕೊಳ್ಳೋಣ. ನೋಡಿ, ಟೊಮೊಟೊ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗ್ಲಿ, ಸ್ವಲ್ಪ ಬಾಡಿಸ್ಕೊಳ್ಳಿ ಹೆಂಗೆ. ನೋಡಿ, ಫ್ರೈ ಆಗಿದೆ, ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಆಫ್ ಮಾಡ್ಬಿಟ್ಟು ಕೂಲ್ ಆಗಿ ಬಿಡೋಣ. ಕೂಲ್ ಆದ್ಮೇಲೆ ರುಬ್ಕೊಂಡು ಹೇಗ್ ಮಾಡೋದು ತೋರಿಸ್ತೀನಿ ಬನ್ನಿ. ನೋಡಿ, ಅದೇ ಬಾಂಡ್ಲಿ ತಗೊಂಡಿದ್ದೀನಿ, ಫ್ರೈ ಮಾಡಿರೋದು ಎತ್ಬಿಟ್ಟು ಅದಕ್ಕೆ 2 ಸ್ಪೂನ್ ಬಟರ್ ಹಾಕಿದ್ದೀನಿ. ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳೋಣ. ನೋಡಿ, ಸ್ವಲ್ಪ ಜಾಸ್ತಿ ಸಾಲ್ಟ್ ಹಾಕಿ ಬಿದ್ಬಿಟ್ಟು ಅದು ಎತ್ಕೊಂಡೆ. ಇದು ಪನ್ನೀರ್ ಹಾಕೊಳ್ಳೋಣ ಇದಕ್ಕೆ. ನೋಡಿ, ಸ್ವಲ್ಪ ಹಿಂಗೆ ಹುರ್ಕೊಳ್ಳಿ, ಬೆಣ್ಣೆಲಿ ಚೆನ್ನಾಗಿರುತ್ತೆ. ಹಸಿದೆ ಹಾಕ್ಬೋದು, ಕಟ್ ಮಾಡಿ ಸ್ವಲ್ಪ ರೋಸ್ಟ್ ಮಾಡಿದ್ರೆ ಇನ್ನ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇದಾಗಿದೆ, ಬೌಲ್ ಎತ್ಕೊಳ್ಳೋಣ. ನಾಲ್ಕು ಈರುಳ್ಳಿ ಹಾಕಿದ್ದೀನಿ. ಫ್ರೈ ಆದ್ಮೇಲೆ ಅದೇನೋ ಗ್ರೇವಿ ಉಟ್ಕೊಂಡಿದ್ವಲ್ಲ, ಅದನ್ನ ಉಟ್ಕೊಂಡು ಇದಕ್ಕೆ ಹಾಕೊಳ್ಳೋಣ. ನೋಡಿ, ಫ್ರೈ ಆಗಿದೆ ಈರುಳ್ಳಿ, ರುಬ್ಬಿರೋದು ಹಾಕೊಳ್ಳೋಣ ಮಸಾಲ. ಇರೋ ಮಸಾಲ ಹಾಕ್ತೀನಿ ನೋಡಿ. ಇವಾಗ ಚಿಲ್ಲಿ ಪೌಡ್ರು ಮತ್ತೆ ಧನಿಯಾ ಪೌಡ್ರು. ಚೆನ್ನಾಗಿ ಒಂದ್ ಸ್ವಲ್ಪ ಹುರ್ಕೊಳ್ಳೋಣ ಹಂಗೆ. ನೋಡಿ, 1 ಗ್ಲಾಸ್ ನೀರ್ ಹಾಕೊಳ್ಳೋಣ. ಜಾರ್ ತಗೊಂಡ್ಬಿಟ್ಟು ಹಾಕೊಂತ ಇದೀನಿ. ಸ್ವಲ್ಪ ಅದು ಥಿಕ್ನೆಸ್ ಇರ್ಲಿ, ತೆಳ್ಳಗಾದ್ರೆ ಚೆನ್ನಾಗಿರಲ್ಲ, ಒಂದ್ ಸ್ವಲ್ಪ ಗಟ್ಟಿ ಇದ್ರೆ ಚೆನ್ನಾಗಿರುತ್ತೆ ಗ್ರೇವಿ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದೀನಿ. ನೋಡಿ, ಕುದೀತಾ ಇದೆ, 5 ಮಿನಿಟ್ ಕುದೀಲಿ, ಒಂದು ಪನ್ನೀರ್ ಹಾಕೊಳ್ಳೋಣ. ನೋಡಿ, ಇದಾಗಿದೆ, ಪನ್ನೀರ್ ಹಾಕ್ತಾ ಇದೀನಿ.
ಇದು ಒಂದ್ 3 ಮಿನಿಟ್ ಕುದಿಲಿ ಫ್ರೆಂಡ್ಸ್, ಆಮೇಲೆ ಆಫ್ ಮಾಡೋಣ. ನೋಡಿ ಇದಾಗಿದೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಸರ್ವ್ ಮಾಡೋಣ ಬನ್ನಿ ಫ್ರೆಂಡ್ಸ್. ದೋಸೆ ಜೊತೆ, ದೋಸೆ, ಚಪಾತಿ, ಪೂರಿ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನಮ್ಗೆ ಹೇಳಿ. ನೋಡಿ ಫ್ರೆಂಡ್ಸ್, ದೋಸೆ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ದೋಸೆ. ನಮ್ಮ ಮನೇಲಿ ದೋಸೆ ಮಾಡಿದ್ವಿ ಇವತ್ತು. ಜಾಸ್ತಿ ಚಪಾತಿ ಟೇಸ್ಟ್ ಮಾಡ್ತಾರೆ, ನಾವು ದೋಸೆ ಮಾಡಿದೀವಿ.